ಸೂಪರ್. ಸೊ ಗೈಸ್, ಕಷ್ಟ ಯಾರಿಗೆ ಹೇಳೋಣ ಗೈಸ್. ನೋಡಿ ಎಲ್ಲ ಹುಡುಗರು ಡ್ರೀಮ್ ಲೈನ್ ಅಪ್ ಅಂತಾನೆ ಹೇಳ್ಬೋದು. ನೋಡಿ ಪಂಚರ್ ಆಗಿದೆ. ಸಟ್ಟ ಏನಲ್ಲ ಗೈಸ್, ಸುಮ್ಮನೆ ಹಿಂಗೆ ಕೈ ಬಿಡೋದು ಅಷ್ಟೇ. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಸೊ ಗೈಸ್, ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಟೈಮು ನೋಡಿ 2:45, 2:46 ಟೈಮು. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಬೆಳಗ್ಗೆ ಎದ್ದಿದ್ದು 11 ಗಂಟೆಗಿದೆ. ಮಾಮೂಲು ಟೈಮಿಂಗ್ಸ್ ಅಂದ್ರೆ ಡೈಲಿ ಹೇಳೋದಕ್ಕೆ ಹೋಗಲ್ಲ. ಇನ್ನು ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು. ಎದ್ದುಬಿಟ್ಟು ಫ್ರೆಶಪ್ ಆಗಿ ತಿಂಡಿ ತಿನ್ಕೊಂಡ್ಬಿಟ್ಟು ಸ್ವಲ್ಪ ಎಡಿಟ್, ಸ್ವಲ್ಪ ಶೂಟ್ಸ್ ಎಲ್ಲ ಮುಗಿಸ್ದೆ. ಏನು ಗುರುವುದು ಭಾರತ ಅಲ್ಲ ಏನಪ್ಪದು ಕಾಕ್ರೋಚ್ ಜನತಾ ಪಾರ್ಟಿ ಈ ರೇಂಜಿಗೆ 4 ಮಿಲಿಯನ್ ಅದತ್ರ ಫಾಲೋವರ್ಸಾ. ಯಪ್ಪ, ನಿನ್ನೆ ಮೊನ್ನೆ ಸ್ಟಾರ್ಟ್ ಮಾಡ್ದಂಗಿತ್ತು, ಹೊತ್ತೋದ್ರೆ ಈ ರೇಂಜ್ ಬೆಳೀತಾ ಇದೆ ಅಂದರೆ ಸಪೋರ್ಟ್. ಜನಗಳಿಗೆ ಎಷ್ಟು ಕರಪ್ಷನ್, ನಮ್ಮ ದೇಶದ ಕರಪ್ಷನ್ ಬಗ್ಗೆ ಎಷ್ಟು ಗೊತ್ತಾಯಿದೆ ಅಂತ ನೋಡಿ. ಸಣ್ಣದ ಮೇಲೆ ಎಷ್ಟು ಹೋಗ್ಬಿಟ್ಕೊಂಡು ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಇನ್ನೂ ನಮ್ಮ ಏನದು ಸರ್ಕಾರಗಳದ್ದು ಕತೆ ಆದರೂ ಸಖತ್ತು ಕ್ರೇಜ್, ಸಖತ್ತು ಸಪೋರ್ಟ್ ಮಾಡಿದ್ರು ಗೈಸ್. ನೋಡೋದ್ನಲ್ಲ ನಿನ್ನೆ ಅದು ಯಾವುದೋ ರೀಲಲ್ಲಿ ನೋಡಿದೆ, 150K ಇದ್ರಂತೆ. ಇವತ್ತು ಅದಕ್ಕೆ 4 ಮಿಲಿಯನ್. ನಾನು ಇವಾಗ ಫಾಲೋ ಮಾಡಿದ್ದೀನಿ. ಒಂದು ರೀಲ್ ಬೇರೆ ಶೂಟ್ ಮಾಡಿ ಹಾಕಿದ್ದೀನಿ ನೋಡಿ, ಈಗ ಬರುತ್ತೆ ರೀಲ್ ಅದು. ಸೊ ಈ ರೀಲು ಕಾಪಿರೈಟ್ ಬಂದಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಕಾಪಿರೈಟ್ ಬರಲಿಲ್ಲ ಅಂದರೆ ಅದು ರೀಲ್ ಬಂದಿರುತ್ತೆ. ಸೊ ನೋಡಿ, ಹೆವಿ ಸಪೋರ್ಟು. ಈ ಥರ ಜನಗಳು ಎಷ್ಟು ಸಪೋರ್ಟ್ ಮಾಡ್ತಾರೆ, ಸಣ್ಣದಕ್ಕೂ ಎಷ್ಟು ಹೋಪ್ ಇಟ್ಕೊಂಡು ಎಷ್ಟು ಇದು ಮಾಡ್ತಾರೆ ಅಂದರೆ ನಮ್ಮ ಸರ್ಕಾರ ಎಷ್ಟು ಕರಪ್ಷನ್ ಮಾಡ್ತಾ ಇದ್ದಾರೆ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ. ಎಷ್ಟು ಚಿಕ್ಕ ವಿಷಯಕ್ಕೂ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಹೇಳಿ. ಅಬ್ಬಾ, ಏನದು ಕಾಕ್ರೋಚ್ ಅಂದಿದ್ದಕ್ಕೆ ಅವ್ನು ಯಾರು ಕ್ರಿಯೇಟ್ ಮಾಡಿದ ಅಕೌಂಟ್ನ ಈ ರೇಂಜಿಗೆ ಸಪೋರ್ಟು ಅಂದರೆ ನಮ್ಮ ಜನಗಳು ಒಳ್ಳೊಳ್ಳೆ ಇದಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಇದು ತಿಳ್ಕೊಳ್ಳಿ. ಬನ್ನಿ ಇವಾಗ ಊಟ ಮಾಡ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು, ಹೋಗುವ. ಹಾಂ, ಸೊ ಗೈಸ್, ಇವಾಗ ನಮ್ಮ ತೋಟದ ಮನೆ ಹತ್ರ ಹೋಗುವ. ಹಾಂ, ಸೊ ಗೈಸ್, ಇವಾಗ ನಮ್ಮ ತೋಟದ ಮನೆ ಹತ್ರ ಬಂದೆ. ಸೊ ಕತೆ ಏನಪ್ಪ ಅಂತಂದರೆ, ನನ್ನ ತಂಗಿ ಸೈಕಲ್ನ ನಿನ್ನೆ ಎಲ್ಲ ತಗೊಂಡು ಪಂಚರ್ ಮಾಡ್ಕೊಂಡು ತಂದುಬಿಟ್ಟಿದ್ದಾಳೆ. ತಂದು ನೀಟಾಗಿ ನಿಲ್ಲಿಸೋಗಿದ್ದಾಳೆ ನೋಡಿ. ಇಂದ್ಲುದು ರೇರ್ ಟೈರು ನೋಡಿ ಪಂಚರ್ ಆಗಿದೆ. ಸೊ ಇದನ್ನೀಗ ಪಂಚರ್ ಹಾಕ್ಸ್ಕೊಂಬರ್ಬೇಕು. ಈಗ ಹೊಸರ್ಕೋಬೇಕು. ಸ್ವಲ್ಪ ಕೆಲಸ ಇದ್ದಾವೆ. ಏನಪ್ಪ ಅಂತಂದರೆ, ಈಗ ಸ್ವಿಚ್ ಎಲ್ಲ ಅಂತ ಪ್ಲಾನ್ ಮಾಡ್ತಾಯಿದ್ದೀನಿ. ಮಳೆ ಬಂದಿದೆಯಲ್ಲ, ಮಳೆ ಏನೋ ಬರ್ಬೋದು, ಕ್ಯಾಚ್ ಮಾಡ್ಬೋದು ಅಂತ ಅಂದ್ಕೊಂಡು ನೋಡುವ ಏನಾಗುತ್ತೆ ಅಂತ. ಸೊ ಅದಕ್ಕೆ ಈಗ ಪೆಟ್ರೋಲ್ ಬೇಕಲ್ಲ ಪವರ್ ಬಿಟ್ರಿಗೆ ಹಾಕೋಕ್ಕೆ. ಸೊ ಹಂಗೆ ಬಾಟಲ್ ತೊಗೊಂಡು ಅದನ್ನು ಬಿಚ್ಕೊಂಡು ಹೋಗಿ ಟೈರ್ನ ಪಂಚರ್ ಹಾಕ್ಸ್ಕೊಂಬರೋಕ್ಕೆ ನಾನೇ ಹಾಕ್ತಿದ್ದೆ. ಅದ್ರ ಹತ್ರ ಈಗ ಸೊಲ್ಯೂಷನ್ ಅಂತಾರೆ ಅದಕ್ಕೆ, ಗಮ್ಮು. ಅದಿಲ್ಲ ಪಂಚರ್ ಆಗೋ ಗಮ್ಮು. ಇವಾಗ ನಮ್ಮದು ಇದ್ರ ಫ್ರಂಟ್ ಟೈರ್ ಬೇಡ, ಇದು ಕೂಡ ಪಂಚರ್ ಆಗೋಗಿದೆ. ನೆಕ್ ಹತ್ರನೇ ಏರ್ ಸಣ್ಣದಾಗಿ ಹೋಗ್ತೈತೆ. ಸೊ ಅದೊಂದು ಸ್ವಲ್ಪ ಈಗ ನೆಕ್ಕೊಂದು ಚೇಂಜ್ ಮಾಡಿಸ್ಬೇಕು. ಈಗ ಸದ್ಯಕ್ಕೆ ಏನು ಅಮೌಂಟ್ ನನ್ನ ಹತ್ರ ಇಲ್ಲ, ಅಷ್ಟೊಂದು ಬಜೆಟ್ ಇಲ್ಲ ಸದ್ಯಕ್ಕೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ, ಸುಮ್ಮನೆ ಒಳ ನಿಲ್ಲಿಸ್ಬಿಟ್ಟಿದ್ದೀನಿ ಇರಲಿಲ್ಲ ಅಂತ. ಸೊ ಈಗ ತಡ್ರಿ ಒಂದ್ಸರಿ ಕಾಲ್ ಸ್ಟಾರ್ಟ್ ಮಾಡುವ. ನಿನ್ನೆ ತಂದು ನಿಲ್ಲಿಸೋಗಿದ್ದೆ ಗೈಸ್, ಮತ್ತಿನ್ನೇನು ಇದು ಯೂಸೇ ಇಲ್ಲ. ಸುಮ್ಮನೆ ತಾಂಡಿದ್ದೆ ಇದನ್ನು, ಸುಮ್ಮನೆ ತಾಂಡಿದ್ದು ನಾನು. ಸುಮ್ಮನೆ ಈಗ ನಿಲ್ಲಿಸಿ ಕಾಲ್ ಸ್ಟಾರ್ಟ್ ಮಾಡ್ಬೇಕು ಅಷ್ಟೇ ಡೈಲಿ. ಇದನ್ನೀಗ ಇಲ್ಲಿ ಪರವಾಗಿಲ್ಲ, ಒಂದು ಡ್ರೀಮ್ ಗೈಸ್, ಒಂದು ಡ್ರೀಮು. ನಾನೇನು ಓಡಾಡೋದೇ ಬೇಡ, ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಬಿಡಲಿ. ಇದು ಒಂದು ಡ್ರೀಮು. ಒಂದು ಟೈಮ್ ಬರುತ್ತೆ, ಆ ಟೈಮಲ್ಲಿ ಹೊರಗೆ ತೆಗೆಯೋದು ಅಷ್ಟೇ. ಸೊ ಇದನ್ನ ಕಾಲ್ ಸ್ಟಾರ್ಟ್ ಆಗಲಿ. ಇವಾಗ ಅದನ್ನು ಏನದು ಟೈರ್ ಬಿಚ್ಕೊಂಬಿಟ್ಟು ಹಾಂ. ಸೊ ಗೈಸ್, ಇದ್ರ ಟೈರ್ನ ಇವಾಗ ಬಿಚ್ಕೊಂಡಿದ್ದೀನಿ. ಸೊ ಇದನ್ನು ನಾನೇ ಪಂಚರ್ ಹಾಕ್ಬೋದಿತ್ತು ನೋಡಿ. ಅವೆಲ್ಲ ಸ್ಟಿಕ್ಕರ್ಸ್ ಎಲ್ಲ ಇದಾವೆ ಪಂಚರ್ ಹಾಕೋದು. ಅದನ್ನು ನಾನೀಗ ಇವಾಗ ಅಷ್ಟೊಂದು ಪೇಷನ್ಸ್ ಆಗಿಲ್ಲ. ನಾನು ಮುಂಚೆ ಅಂದರೆ ಆಗ್ತಿದ್ದೆ, ಪೇಷನ್ಸ್ ಆಗಿತ್ತು. ಇವಾಗ ಆಗಲ್ಲ, ಫುಲ್ಲು ಸೆಕೆ ಗೈಸ್. ಸೊ ಇದನ್ನು ಹೊಸ ತಗೊಂಡೋಗಿ ಹಾಕ್ಸ್ಕೊಂಬರ್ಬೇಕು ಪಂಚರು. ಅದು ಏನಂತಾರೆ ಸೊಲ್ಯೂಷನ್ ಅಂತಾರೆ ಅದಕ್ಕೆ. ಅದಿಲ್ಲ ಹಾಕೋದಕ್ಕೆ, ಅದೇ 20-30 ರೂಪಾಯಿ. ತಂದಿಟ್ಟು ಸುಮ್ಮನೆ ವೇಸ್ಟ್ ಆಗುತ್ತೆ. ಪಂಚರ್ ಆಗೋದಕ್ಕೆ 30 ರೂಪಾಯಿ ಅಷ್ಟೇ. ಅಲ್ಲಿ ಹಾಕ್ಸ್ಕೊಂಬರುವ, ತಗೊಂಡೋಗುವ. ಸೊ ಗೈಸ್, ಪಂಚರ್ ಹಾಕ್ಸೋಕ್ಕಂತ ಮುಂದೆ. ಸೊ ಪಂಚರ್ ಹಾಕ್ಸ್ಕೊಂಬಿಟ್ಟು ನಾವು ಲಚ್ಕೋ. ಹಾಂ, ಸೊ ಗೈಸ್, ಇವಾಗ ಮನೆಗೆ ಬಂದೆ. ಹಂಗೆ 2 ಪ್ಯಾಕೆಟ್ ಕೊತ್ತಂಬರಿ ಸೊಪ್ಪಿನ ಬೀಜ, ಆಮೇಲೆ ಪೆಟ್ರೋಲು 220ಗೆ 220 ರೂಪಾಯಿ ಪೆಟ್ರೋಲ್ ಹಾಕ್ಸಿನಿ ಗೈಸ್. ಇಲ್ಲಿ ಮುಟ್ಟ ಬರೋದು ಹೆಚ್ಚು ಕಡಿಮೆ ಇಷ್ಟಕ್ಕೆ ಬಂದಿದೆ. ಇವಾಗ 7 ರೂಪಾಯಿ ಜಾಸ್ತಿ ಆಗಿತ್ತು. 107 ರೂಪಾಯಿ ಆಗಿತ್ತು, 103 ಇದ್ದಿದ್ದು. ಸೊ ಟೈರ್ ಪಂಚರ್ ಹಾಕ್ಸ್ಕೊಂಬಂದಿದ್ದೀನಿ. ಏನಾಗಿದೆ ಗೊತ್ತಿಲ್ಲ, ನೋಡ್ಬೇಕು ಈಗ. ನಿಂತಿದೆಯೋ ಪಂಚರ್ ಪರ್ಫೆಕ್ಟ್ ಆಗಿದೆ ಏನೋ ಅಂತ. ಇವಾಗಲೇ ಫಿಟ್ ಮಾಡಲ್ಲ,
ಹಿಂಗೆ ಇಟ್ಟಿರ್ತೀನಿ, ಸಂಜೆ ಫಿಟ್ ಮಾಡ್ತೀನಿ ನೋಡುವ. ಸೊ ಇದನ್ನ ಇವಾಗ ಇದಕ್ಕೆ ಹಾಕೊಂಬಿಟ್ಟು ತಗೊಂಡೋಗ್ಬೇಕು. ಲೆಟ್ಸ್ಕೊ ನೋಡುವ. ಹಾಂ, ಸೊ ಗೈಸ್ ಇವಾಗ ತಗೊಂಬಂದ್ಬಿಟ್ಟು ಎಲ್ಲ ಸೆಟಪ್ ಮಾಡ್ಕೊಂಡು ಇಷ್ಟು ಈಗ ಹೊಡೆದೆ ರೋಟ್ರನ್ನ. ಸೊ ಇವಾಗ ಈ ಸಾಲ್ ಮಾಡಬೇಕು, ಕುಂಟೆ ಹಾಕೊಂಡು ದಳೆ ಹೊಡಿಬೇಕು. ಇವಾಗ ಇದೆಲ್ಲ ಹಂಗೆ ಇದನ್ನೆಲ್ಲ ಹೊಡಿಬೇಕು ಅನ್ಸತಿ. ಈಗ ಟೈಮ್ ಇಲ್ಲ, ಸದ್ಯಕ್ಕೆ ಕತ್ಲಾಗ್ಬಿಡುತ್ತೆ. ಫಿನಿಷ್ ಮಾಡಿಬಿಟ್ಟಿದ್ದನ್ನು ಇದನ್ನು ನಾಳೆ ಹೊಡಿಯೋದ ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಸದ್ಯಕ್ಕೆ ಇದನ್ನ ಫಿನಿಷ್ ಮಾಡಿಬಿಟ್ಟು ಮನೆಗೆ ಹೋಗ್ಬೇಕು. ಸಬ್ಚಲ್ಲಿ ಹೆವಿ ಶೆಕೆ ಇದೆ ಗಾಯ್ಸ್, ಮಳೆ ಬರೋಂಗಾಗುತ್ತೆ, ಸುಮ್ಮನೆ ಆಗುತ್ತೆ. ಹೆವಿ ಶೆಕೆ, ಬೆವತ್ತು ಹೋಗ್ತಾಯಿದ್ದೀವಿ ನಾವಂತೂ. ಸದ್ಯಕ್ಕೆ ನೆಲ ಹೊಡೆದ್ಬಿಟ್ಟು ಮನೆಗೆ ಹೋಗೋ. ಲೆಟ್ಸ್ಕೊ ಗೈಸ್. ನೋಡುವ ಇಲ್ಲಿ ಬಾಯಿಲಿ ಏನಿದೆ ಹೇಳು. ಗಪ್ಪೆ ಮಂಡ್ರು ಗಪ್ಪೆ ಗೈಸ್. ಇಲ್ಲಿ ಬಂದಲ್ಲ ಕಾಣ್ತದು ಎಷ್ಟು ಶಾರ್ಪ್ ಐತೆ ನೋಡೋದು. ಅದೇ ವೈಡ್ ಅದು ಮೆನ್ ಮಸಡ್ ವೈಡ್ ಅದು ಕಟ್ ಮಾಡ್ತಾನ ಬಾಲಯ ಕಟ್ ಮಾಡಿ ಹಿಂದ್ಗಡೆ ಹಂಗೆ ಚಾಕ್ನಾಗೆ. ಹಾಂ ಗೈಸ್, ನೋಡ್ತಾ ಇರ್ಬೋದು ನೀವು. ಇದೊಂಥರ ಎಲ್ಲ ಹುಡುಗರು ಡ್ರೀಮ್ ಲೈನಪ್ ಅಂತಲೇ ಹೇಳ್ಬೋದು. ನನ್ನ ಡ್ರೀಮ್ ಲೈನಪ್ಪು ಸೈಕಲ್ಲು, ಒಂದು ಉರ್ಸೋ ಗಾಡಿ, ಒಂದು ದುಡಿಮೆ ಮಾಡೋ ಗಾಡಿ. ಏನಂತೀರ? ಅದ್ರ ಪಕ್ಕದಲ್ಲಿ ಇನ್ನೊಂದು ನೆಕ್ಸ್ಟು ಲೋಡಿಂಗ್. ಈಗಲೇ ಹೇಳಲ್ಲ, ಏಕೆ ಸುಮ್ಮನೆ ಈಗಲೇ ಯಾಕೆ. ಸೊ ಇವಾಗ ಎಲ್ಲ ಮೆಸ್ ಆಗಿತ್ತಲ್ಲ, ನೀವು ನೋಡಿದ್ರಿ. ತುಂಬ ಜನ ಕಮೆಂಟ್ ಹಾಕಿದ್ರಿ, ಮನೆ ಏನು ಗುರು ಆ ಥರ ಹಿಡ್ಕೊಂಡಿಲ್ಲ, ಸ್ವಲ್ಪ ಕ್ಲೀನ್ ಮಾಡಂತ. ಅದಕ್ಕೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಥರ ಒಂದು ನಿಲ್ಲಿಸ್ಬಿಟ್ಟು ಒಂದು ಫೋಟೋ ತಗೊಂಬಿಟ್ಟೆ ಇವಾಗ. ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ಟೈಮ್ ಆಲ್ರೆಡಿ 9 ಗಂಟೆ ಹತ್ತತ್ರ. ನಮ್ಮಮ್ಮ ಮೇಲೆ ಫೋನ್ ಮಾಡ್ತಾಯಿದ್ದೀವಿ, ಬಾರ ಅಂತ. ಹಾಂ, ಹೋಗುವ. ಚೆನ್ನಾಗಿ ಕಾಣುತ್ತಲ್ಲ ಒಂಥರ ನೋಡೋದಕ್ಕೆ. ಒಂಥರ ಡ್ರೀಮ್ ಗುರು, ಎಲ್ಲ ಹುಡುಗರು ಡ್ರೀಮ್ ಇದು. ಇಲ್ಲಿ ಬನ್ನಿ ಲೆಟ್ಸ್ಕೋ. ಈಗ ನಮ್ಮ ಈ ಸೈಕಲಲ್ಲಿ ಮನೆಗೆ ಹೋಗುವ. ಅದೊಂದು ಸೈಕಲು, ಇದೊಂದು ಸೈಕಲ್, 2 ಸೈಕಲ್ದು ನನ್ನ ಹತ್ರ. 2 ಸೈಕಲ್, 2 ಗಾಡಿ, ಒಂದು ಟ್ರ್ಯಾಕ್ಟರ್. ಚಪ್ಪಲಿ ಎಲ್ಬಿಟ್ಟಿದ್ರು ಹೊರಗಿದ್ದಾವೆ. ಸೊ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗೋ, ಫಸ್ಟು ಸ್ನಾನ ಮಾಡೋ ಗುರು. ಮೈಯೆಲ್ಲ ಒಂಥರ ಇರಿಟೇಷನ್ ಆಗ್ತೈತೆ. ಎಲ್ಲ ಭಾಳ ದಿನ ಆಯ್ತಲ್ವ, ಕಸ ಹೊಡೆದಿರಲಿಲ್ಲ, ಮಿಸ್ ಆಗಿತ್ತು. ನೀವು ನೋಡಿರ್ತೀರ ವಿಡಿಯೋಸಲ್ಲ, ಸಖತ್ ಮಿಸ್ ಆಗಿತ್ತು. ಅದಕ್ಕೆ ಇವತ್ತು ಕ್ಲೀನ್ ಮಾಡಿದ್ದೀನಿ, ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಇದು ಮಾಡಿದ್ದೀನಿ. ಮನೆ ಹೋಗಿ ಫಸ್ಟು ಸ್ನಾನ ಮಾಡುವ. ನೋಡಿ ಗೈಸ್, ಇವಳಿಗೆ ಇವತ್ತು ರೀಲ್ ಶೂಟ್ ಮಾಡಂಗೆ ಆಗ್ಬಿಟ್ಟೈತೆ. ಏನು ರೀಲ್ ಅದು? ಅರ್ಥ ಆಯ್ತಾ ಗೈಸ್ ನಿಮ್ಗೆ ಏನಾದ್ರು? ಅರ್ಥ ಆಯ್ತಾ ಗೈಸ್? ಅರ್ಥ ಆದರೆ ಕಮೆಂಟಲ್ಲಿ ತಿಳಿಸಿ. ಗೈಸ್ ಇವಾಗ ಬಂದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡ್ಕೊಂಬಂದು ಕುತ್ಕೊಂಡಿದ್ದೀನಿ. ಮುದ್ದೆ ಅನ್ನ ಸಾಂಬಾರು ಊಟ ಮಾಡ್ಕೊಂಬಂದು ಕುತ್ಕೊಂಡಿದ್ದೀನಿ. ಅದೇನು ರೀಲ್ ಶೂಟು ಅದೇನು ಮಾಡುವ ತಡ್ರಿ. ಹುಡುಕಿದ್ದು ಯಾವ್ದಾರು ರೆಫರೆನ್ಸ್ ರೀಲು ಯಾರವ ಅಂತ ಅದು ಸಿಗ್ಬೇಕಲ್ಲ. ಊದೆ ನಿಂದು ಊದೆ ಅಂತಂದ್ರೆ ನನಗೆ ಒಂದ್ಸಲ ನನಗೆ ಗೊತ್ತಾಗಲಿಲ್ಲ. ಊದೆ ಅಂತಂದ್ರೆ ಇವಳು ಹೆಂಗ್ ಊದೆ ಗೊತ್ತೈತಿ ಎಲ್ಲ ತೆಗಿಯೋಣ. ಒಟ್ಟಿಗೆ ಒಂದು ರೆಫರೆನ್ಸ್ ಇಲ್ಲಿ ಕಳಿಸಿದ್ರೆ ನನಗೆ ಅಯ್ಯೋ ಏನು ಆ ಪಾರ್ಟಿ ಡಾರ್ಕ್ ಸರ್ಕಲ್ ಆಯ್ತು ಇವತ್ತಂತೂ ಗಾಯ್ಸ್. ಇವಳಿಗೆ ಡಾರ್ಕ್ ಸರ್ಕಲ್ ಆಗೈತೆ. ನನಗೂ ಆಗಿಲ್ಲ, ಅಷ್ಟು ಡಾರ್ಕ್ ಸರ್ಕಲ್ ಆಗೈತಿಲ್ಲ ಅಲ್ಲ. ಯಾಕಂಗೆ ಆಯ್ತು ಅಂತ ನಿದ್ದೆಗೆಟ್ಟು ಮೊಬೈಲ್ ನೋಡ್ತಾಳೆ ಗಾಯ್ಸ್. ಹಾಂ, ಎಷ್ಟೊತ್ತಿನಾಗ ಎದ್ದು ನೋಡ್ರಿ. ನಾನಂತೂ ಹಾಟ್ಸ್ಪಾಟ್ ಆಫ್ ಮಾಡಲ್ಲ. ಈ ಫೋನ್ ಹಿಂಗೆ ಇಲ್ಲಿ ಚಾರ್ಜ್ ಹಾಕೋದು ಹಿಂಗೆ ಇರ್ತದೆ. ಎನಿ ಟೈಮ್ ಹಾಟ್ಸ್ಪಾಟ್ ಆನ್ ಆಗಿ ಎನಿ ಟೈಮ್ 2 ಡಿವೈಸ್ ಕನೆಕ್ಟೆಡ್. ಒಂದು ನಂದು, ಒಂದು ಅವಳದು. ಎನಿ ಟೈಮ್ ಕನೆಕ್ಟ್ ಇರುತ್ತೆ, ಎನಿ ಟೈಮ್. ಹಾಂ, ಎನಿ ಟೈಮ್ 2 ಡಿವೈಸ್ ಕನೆಕ್ಟೆಡ್. ಒಂದಾದರೆ ಬಿಡಪ್ಪ ಅಂಬುದು, 2 ಕನೆಕ್ಟ್ ಇರ್ತವೆ. ಹೆಂಗೆ ಸಾಧ್ಯ ಅದು ನೋಡಿ. ತಿಕ್ಕ್ಯಾ ಫುಲ್ ತಿಕ್ಕ್ಯಾ. ಅಯ್ಯೋ ಎನಿ ಟೈಮ್ ಮೊಬೈಲ್ ನೋಡು. ಇನ್ನೇನು ಡಾರ್ಕ್ ಸರ್ಕಲ್ ಆಗೋದು. ತಿರ್ಸು, ಫೇಸ್ ತೋರ್ಸಮ್ಮ. ಅಮ್ಮು ಅದೇ ಮತ್ತೆ ಮೊಬೈಲ್ ನೋಡ್ತೀನಿ ನಿದ್ಗೆಟ್ಟು ಅಂತ ಹೇಳ್ತಿರೋದು. ಸುಮ್ಕೆ ನಿದ್ಗೆಟ್ಟಿಲ್ಲ ನೀನು. ನಿದ್ಗೆಟ್ಟು ಏನ್ ಮಾಡ್ತೀವ ರಾತ್ರಲ್ಲ ಮತ್ತೆ ಮಲ್ಕೊಂಡಂಗೆ ಮತ್ತೆ ನೋಡಿ ಗಾಯ್ಸ್, ನನಗೆ ಯಾಕವಲ್ಲ. ನಾನು ಅಮ್ಮ ಕೇಳ 11 ಗಂಟೆ ಮೇಲೆ ಎದ್ದೇ ಇರಲ್ಲ ನಾನು. ಮತ್ತೆ 2 ಡಿವೈಸ್ ಎನಿ ಟೈಮ್ ಕನೆಕ್ಟ್ ಇರ್ತವೆ. ಆಫ್ ಮಾಡಿ ಮಲ್ಕೋಬೇಕು. ಅವಾಗ ನಮಗೆ ಒಂದು ಮಲಗಿದಾಳೆ ಅನ್ನೋ ಧೈರ್ಯ. ನೀ ಗ್ಯಾರಂಟಿ ಅಮೃತ ಎದ್ದಿರ್ತಿ ಕಣ. ಹಾಕ್ಸ್ಬಿಡ ಆಫ್ ಆಗೋ ತನಕ ಎದ್ದಿರ್ತೀನಿ ನೀನು. ನೋಡ್ರಿ, ಮತ್ತೆ ನಾನು ಎಷ್ಟೊತ್ತಂಗೆ ಎದ್ದಿರ್ತೀನಿ ಹೆಂಗೆ ಗೊತ್ತ ನಿಂಗೆ.
ಅದು ವಿಡಿಯೋ ಅದು ಅವತ್ತು ಭಾನುವಾರ ದಿನ ಅಮ್ಮನ್ ಬಿಟ್ಟು ಬಂದು ವಿಡಿಯೋ ಶೂಟ್ ಮಾಡಿದ್ದು ಅದು ನಾನು. ಸರಿನಾ? ಒಂದು ಕಾರಣ ಇರುತ್ತೆ ಗೈಸ್ ಎಲ್ಲದಕ್ಕೂ. ಅದೇನು ಊದ್ದೆ ತಡ್ರಿ ಗೈಸ್, ಅದೇನು ಊದ್ದೆ ರೆಫರೆನ್ಸ್ ಮಾಡುವ ಅದೇನು ರೀಲ್ ಊದ್ದೆ ಪಾಪ ಊದೆ ಊದ್ದೆ ಪಾಪ ಊದೆ ಊದ್ದೆ ಪಾಪ ಊದೆ ಊದ್ದೆ 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 ಊದೆ ಪಾಪ ಊದ್ದೆ. ಊದೆ The next day. ಸೊ ಗೈಸ್ ನಿನ್ನೆ ಅಷ್ಟೊಂದು ದೊಡ್ಡ ಬ್ಲಾಗ್ ಆಗಲಿಲ್ಲ, ಅದಕ್ಕೆ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತು ಎದ್ದುಬಿಟ್ಟು ಇವಾಗ ಸೀದಾ ತೋಟಕ್ಕೆ ಬಂದಿದ್ದೀನಿ. ಊಟ ಮಾಡ್ಕೊಂಡು ದೋಸೆ ಮಾಡಿತ್ತು ನಮ್ಮಮ್ಮ, ಊಟ ಮಾಡ್ಕೊಂಬಿಟ್ಟು ಸೀದಾ ಸೈಕಲ್ ಎತ್ಕೊಂಬಂದೆ. ಗಾಡಿಗಳು ನಾನು ಒಳಗೆ ನಿಲ್ಲಿಸಿದ್ನಲ್ಲ, ನೀನೇ ನೋಡಿದ್ರಲ್ಲ. ಇವಾಗ ಕರೆಂಟಿಗೆ ಕಾಯ್ತಾ ಇದ್ದೀನಿ ಗೈಸ್, ಕರೆಂಟೇ ಬಂದಿಲ್ಲ. ಯಾವ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ನೀರು ಬಿಡಬೇಕು. ಬಿಸಿಲು ಅಂದ್ರೆ ಬಿಸಿಲು, ಹೆವಿ ಬಿಸಿಲೈತಿ ಇವತ್ತು. ಮಳೆ ಬರಲಿ ಅಂತ ಬೇಡ್ಕೊತ ಇದ್ದೀನಿ. ಇವತ್ತು ಸಾಕತ್ತಂದರೆ ಸಾಕತ್ತು ಬಿಸಿಲೈತಿ, ನಿಂತ್ಕೊಳಕ್ಕೆ ಆಗ್ತಿಲ್ಲ, ನೆಳ್ಳಲ್ಲೂ ನಿಂತ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ಬಿಸಿಲೈತೆ. ನೋಡುವ ಮಳೆ ಬರುತ್ತೋ ಏನು ಮಾಡುತ್ತೋ ಗೊತ್ತಿಲ್ಲ. ನೀರು ಬಿಡೋದೈತೆ, ಅದೇ ನಿನ್ನೆ ಸೊಪ್ಪು ಚೆಲ್ಲಿನಲ್ಲ ಅಲ್ಲಿಗೆ ನೀರು ಬಿಡಬೇಕು. ನೋಡುವ ಕರೆಂಟ್ ಬಂದರೆ ನೀರು ಬಿಡುವ. ಸೊ ಗಾಯ್ಸ್ ಕರೆಂಟ್ ಬರುತ್ತೆ ಅಂತ ಕಾದು ನನಗೂ ಬೇಜಾರಾಗಿ ಮನೆ ಬಂದ್ಬಿಟ್ಟೆ. ಕರೆಂಟೇ ಬಂದಿಲ್ಲ. ಇವಾಗ ಟೈಮು 5 ಗಂಟೆ ಆಗಿದೆ. ನಾನಲ್ಲಿ ಎರಡೂವರೆಗೆ ನಾವು ಹೋಗಿದ್ದೆ, ಮತ್ತೆ ಹೋಗಿ ನೋಡ್ಕೊಂಬಂದು ಕರೆಂಟೇ ಬಂದಿಲ್ಲ. ಇವತ್ತು ಯಾಕೋ ಟೆಸ್ಟ್ ಆಗ್ತೈತೆ. ದೋಸೆ ಐತೆ, ಇನ್ನೊಂದೆರಡು ದೋಸೆ ಹಾಕೊಳ್ಳೋ ತಡೀರಿ. ದೋಸೆ ಹಾಕೊಂಡು ತಿನ್ನುವ ಹೊಟ್ಟೆ ಆಗ್ತೈತೆ. ಈಗ ಸೆಟ್ ದೋಸೆ ಹಾಕೋದು ಕಳಿಸ್ತೀನಿ ತಡ್ರಿ ನಿಮಗೆ. ಸೆಟ್ ದೋಸೆ ಹಾಕುವ. ಸೆಟ್ ದೋಸೆ ಏನಿಲ್ಲ ಕೈ, ಸುಮ್ಮನೆ ಹಿಂಗೆ ಹಾಕಿ ಕೈ ಬಿಡೋದು ಅಷ್ಟೇ ತಡ್ರಿ. ಚೆನ್ನಾಗಿ ಆಗುತ್ತೋ ಆಗಲ್ವ ಗೈಸ್? ಇಷ್ಟೇ ಅಂತದ್ದು ಸೆಟ್ ದೋಸೆ ಅಂದರೆ. ನೋಡು ಆ ಥರ ಆಗುತ್ತೆ ಗೈಸ್. ಮೇಲ್ಗಡೆ ಸ್ವಲ್ಪ ಎಣ್ಣೆ ಗೈಸ್. ನೋಡೋ ತಡ್ರಿ, ಎತ್ತಕ್ಕಾಗುತ್ತಾ? ಇದನ್ನು ಬೇಯಬೇಕು, ಸುತ್ತ ಬೇಯಬೇಕು. ನೀವು ಆಲ್ಮೋಸ್ಟ್ ಬಂತು ನೋಡಿ. ಇದು ಏನಂತ ನಾನ್ ಸ್ಟಿಕ್ಕಿ ತವ ಆಗಿರೋದ್ರಿಂದ ಎಣ್ಣೆ ಕೆಳಗಡೆ ಹಾಕೋದೇನು ಅವಶ್ಯಕತೆ ನೋಡಿ, ಬಂದ್ಬಿಡುತ್ತೆ. ಇದಕ್ಕಿನ್ನೂ ಸ್ವಲ್ಪ ಫ್ಲೇಮ್ ಇರ್ಬೇಕು ಗೈಸ್, ಹಂಗಾದ್ರೆ ಚೆನ್ನಾಗಿ ಬರುತ್ತೆ ಇದು ಸೆಟ್ ದೋಸೆ. ಅಷ್ಟೊಂದು ಜೋರಾಗಿ ಉರಿತಿರಲ್ವ ಗ್ಯಾಸು. ಅಷ್ಟೊಂದೇನು ಚೆನ್ನಾಗಿ ಉರಿತಿಲ್ಲ. ಇನ್ನೂ ಜೋರಾಗಿ ಗುದು ಅಂತ ಬಂದರೆ ಬೇಗ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಗೈಸ್ ಇವಾಗ 3 ಹಾಕ್ಕೊಂಡಿದ್ದೀನಿ. ಸೊ ತಟ್ಟೆ ಹಾಕ್ಕೊಳ್ಳುವ. ಏನು ಶಕೆ ಗಾಯ್ಸ್, ಒಂದು 3 ದೋಸೆ ಹಾಕಿದ್ದು ಈ ಪಾರ್ಟಿ ಶಕೆನ. ಅನ್ಎಕ್ಸ್ಪೆಕ್ಟೆಡ್. ಸೊ ಇವಾಗ ಚಟ್ನಿ ಖಾಲಿ ಆಗ್ಬಿಟ್ಟಿದೆ. ಚಟ್ನಿ ಪಲ್ಯ 2. ಇದು ಮೊಟ್ಟೆ ಸಾಂಬಾರು ಇವತ್ತಿಂದು ಗೈಸ್ ಚೆನ್ನಾಗಿದೆ ನೋಡಿ. ಇದು ಸಾಗು ಜೊತೆಗೆ ಗೈಸ್ ನೆಕ್ಸ್ಟ್ ಲೆವೆಲ್ ಫೀಲ್ ಇರುತ್ತೆ. ಸಾಗು ಜೊತೆ ತಿಂದ್ಬಿಟ್ರಂತೂ ಕಳೆದು ಹೋಗ್ತಿರ. ಸಾಗು ಚಟ್ನಿ ಸಕ್ಕತ್ತಾಗಿರುತ್ತೆ. ತಿಂದು ನೋಡಿದ್ದೀನಲ್ಲ, ಅದಕ್ಕೆ ಈ ಥರ ಹಾಕಿದ್ದೀನಿ. ಇದ್ರ ಜೊತೆಗೆ ಯಾವ ಥರ ಇರುತ್ತೆ ಟೇಸ್ಟ್ ಮಾಡುವ ತಡೀರಿ. ಬಿಸಿ ಇದೆ ದೋಸೆ. ನೆಕ್ಸ್ಟ್ ಲೆವೆಲ್ ಫೀಲ್. ಸೊ ಗೈಸ್ ಇವಾಗ ಜಸ್ಟ್ ನಾವು ಮೆಸೇಜ್ ಬಂದಿತ್ತು ಕರೆಂಟ್ ಬಂದಿದೆ ಅಂತ. ಸೊ ಅದಕ್ಕೆ ಇವಾಗ ತೋಟಕ್ಕೆ ಹೋಗ್ತಾ ಇದ್ದೀನಿ. ಕರೆಂಟ್ ಬಂದಿದೆ, ಈಗ ತಾನೇ ಅಲ್ಲಿ ಮೋಟ್ರ್ ಹತ್ರ ಹೋಗಿ ಬಂದೆ. ಸೊ ಹೋಗ್ಬಿಟ್ಟು ನೋಡಿ ಈಗ ಹೋಗ್ತಾ ಇದ್ದಾರೆ ನೀರು ಆಲ್ರೆಡಿ ಬೇರೆ ಯಾರಾದ್ರಲ್ಲಿ. ಕರೆಂಟ್ ಬಂದಿದೆ ಈಗ ತಾನೆ. ಬೆಳಗ್ಗೆಯಿಂದ ಕಾದಿನಿ ಗಾಯ್ಸ್. ಸರಿ ಬೆಳಗ್ಗೆಯಿಂದ ಕಾದಿನಿ ಗಾಯ್ಸ್. 11 ಗಂಟೆ ಬರಬೇಕಿತ್ತು. ಸೊ ಇವಾಗ ಟೈಮು 5 ಗಂಟೆ ಇವಾಗ ಬಂದಿದೆ. ಸೊ ಇವಾಗ ತೋಟಕ್ಕೆ ಹೋಗುವಲ್ಲ ಹಚ್ಕೋ ಹೋಗ್ಬಿಟ್ಟು ನೀರು ಬಿಡುವ. ಎಷ್ಟು ತನಕ ಇರುತ್ತೆ ಗೊತ್ತಿಲ್ಲ ಕರೆಂಟು, ನೋಡುವ ಎಷ್ಟು ತನಕ ಇರುತ್ತೆ ಅಷ್ಟು ತನಕ ಬಿಟ್ಟು ಬರುವ. ಹಚ್ಕೋ. ಗಾಯ್ಸ್ ಕರೆಂಟ್ ಬಂದಿತ್ತೆ, ಮತ್ತೆ ಆಫ್ ಆಗಿತ್ತು. ಯಾಕೆ ಏನು ಇಷ್ಟು ಹೋಗಿದ್ದಾವೆ ನೀರು? ಒಳ್ಳೆ ಸಾವಾಸ ಆಯ್ತಲ್ಲ. ಕರೆಂಟ್ ಬಂದಿದ್ದು ಮತ್ತೇನಾಯ್ತು ಇದಕ್ಕೆ? ಮತ್ತೆ ಮನೆ ಹತ್ರ ನೋಡ್ಕೊಂಡ್ಬರ್ಕಾಗುತ್ತೆ. ಅಲ್ಲೇನೋ ಲೀಕ್ ಆಗಿದಾವೆ. ಒಳ್ಳೆ ತಲೆನೋವಾಯ್ತಲ್ಲ. ನೋಡ್ರಿ ತಡ್ರಿ ಮಂತಕ್ಕೆ ಹೋಗ್ಬರ್ತೀನಿ. ಸೊ ಗೈಸ್ ಮನೆ ಹತ್ರ ಹೋಗಿ ಬಂದೆ ಸೈಕಲ್ನಲ್ಲಿ. ಹೋಗಿ ಸುಮ್ಮನೆ ಬಂದಿದ್ದೆ ಸುಸ್ತಾಗ್ಬಿಟ್ಟು. ಕರೆಂಟ್ ಹೋಗಿತ್ತು, ಇವಾಗ ಮತ್ತೆ ರೀಸ್ಟಾರ್ಟ್ ಆಗಿತ್ತು. ಕರೆಂಟ್ ಬಂತು.
ಬಿಡ್ತಾ ಇದ್ದೀನಿ. ಸೊ ಮಳೆ ಬಂದಿರೋ ಅನುಕೂಲ ಇತ್ತು, ಮಳೆನೂ ಬರ್ತಿಲ್ಲ. ಅತ್ಲಾಗಿ ಮೋಡ ಆಗುತ್ತೆ, ಮಳೆ ಬರೋಲ್ಲ. ನೋಡುವ, ನೀರು ಬಿಟ್ಟು ಹೋಗುವ, ಮಳೆ ಬರಲಿ ಅಂತ ಬೇಡ್ಕೊಂಡು ಅಷ್ಟೇ, ಇನ್ನೇನಿಲ್ಲ. ಮಳೆ ಬಂದ್ಬಿಟ್ರೆ ಹತ್ಲಾಗ ಆರಾಮಾಗಿರ್ಬೋದು. ಸೊ ಬನ್ನಿ ನೀರು ಬಿಟ್ಟು ಹೋಗುವ, ಲೆಟ್ಸ್ ಗೋ. ಎಲ್ಲ ನೀರು ಬಿಡಬೇಕು ಇದಕ್ಕೆ. ಆಮೇಲೆ ನಿನ್ನೆ ಚೆಲ್ಲಿದ್ನಲ್ಲ ಅಲ್ಲಿಗೂ ಬಿಡಬೇಕು, ನೋಡುವ. ಸೊ ಗೈಸ್, ಕಷ್ಟ ಯಾರಿಗೆ ಹೇಳೋಣ ಗೈಸ್. ನೋಡಿ, 1 2 3 4 ಇದು 6ನೇ ದಳೆ. ಇನ್ನೊಂದು 6 7 ಇದಾವೆ. ಇಷ್ಟು ಬಿಡ್ಬೇಕು, ಇನ್ನು ಅಲ್ಲಿ ಬಿಡ್ಬೇಕು. ಈ ಥರ ತೆಗೆದ್ರೆ ಕರೆಂಟ್ ಯಾರಿಂದ ಸಾಧ್ಯ ಗುರು? ಸಖತ್ ಬೇಜಾರಾಗುತ್ತೆ ಗೈಸ್ ಹಿಂಗೆ ಆಗ್ಬಿಟ್ರೆ. ಇವತ್ತು ಕರೆಂಟ್ ನೆಟ್ಟು ಕೊಟ್ಟಿಲ್ಲ, ಯಾಕೆ ಏನು ಮಳೆ ಇಲ್ಲ, ಗಾಳಿ ಇಲ್ಲ, ಏನೂ ಇಲ್ಲ ಅಂದ್ರೂ ಕರೆಂಟ್ ಕೊಡಲಿಲ್ಲ ಅಂದ್ರೆ ಸಖತ್ ಬೇಜಾರಾಗುತ್ತಪ್ಪ. ಮಳೆನಾರ ಬಂದಿದ್ರೆ ಬಿಡಪ್ಪ ಅನ್ಬೋದಿತ್ತು. ಮಳೆನೂ ಇಲ್ಲ, ಏನೂ ಇಲ್ಲ. ಬರೋದು ನನ್ನ ಪ್ರಕಾರ ಕರೆಂಟ್ ಡೌಟು. ಮನೆ ಹೋಗ್ತೀನಿ ಇವಾಗ, ಇನ್ನೇನು ಮಾಡೋದು. ಕರೆಂಟ್ ಬಂದಿದ್ರೆ ಬಿಡ್ಬೋದಿತ್ತು. ಸಖತ್ ಬೇಜಾರಾಗುತ್ತೆ ಗುರು ಹಿಂಗೆ ಆಗ್ಬಿಟ್ರಿ. ಓಹೋ ಗಾಯ್ಸ್, ಅಪರೂಪಕ್ಕೆ ಇವತ್ತು ಮತ್ತೆ ಅಡುಗೆ ಹಾಕಂದು. ಏನ್ರಿ ಈ ರೇಂಜಿಗೆ ಮಸೀತಾ ಇದ್ದೀರ ಚಾಕ್ನ ಅಂತಂದ್ರೆ ಇವತ್ತು ಏನೋ ಒಂದು ಆಗತ್ತೆ ಇವತ್ತು ಅಡುಗೆ ಮಾಡಿ. ಹಬ್ಬ ಅಕ್ಕ ಹಂಗ ಮಸಿಯೋದು. ಹೊರಗೆ ಹೋಗಿ ಇದ್ರಲ್ಲಿ ಮಸ್ಕಮ್ಮ ಉಲ್ಟಾ ಮಸಿದೇನಪ್ಪ ನನ್ನ ಪ್ರಕಾರ. ಇದಿತ್ತು ನೋಡು, ಅದೇನಪ್ಪ ಸಾಲ್ಟ್ ಪೇಪರು, ಏನಂತಾರೆ ಅದಕ್ಕೆ, ಸಾಲ್ಟ್ ಪೇಪರ್ ತಾನೆ ಅನ್ನೋದು. ಅದ್ರಲ್ಲಿ ಮಸಿ ಇಲ್ಲೆಲ್ಲ ಇತ್ತು ನೋಡು, ಮೇಲೆಲ್ಲ ಬೀರ್ ಮೇಲೆ. ಯಾಕೆ ಅಳ್ತಾ ಇದೀಯಾ? ಯಾಕ್ರಿ ಅಳ್ತಾ ಇದ್ದೀರಾ? ಅಬ್ಬ ಹೆಚ್ಚಿರೋಗ ಅಳ್ದ. ಅಳ್ಬೇಡ್ರಿ, ಸಮಾಧಾನ ಮಾಡ್ಕೊಳ್ರಿ, ಅಳ್ಬೇಡ್ರಿ. ಏನು ಡೆಡಿಕೇಶನ್ ಹೆಚ್ಚೋದಕ್ಕೆ. ಹಬ್ಬ ನೋಡ್ರಿ ನೀರುಳ್ಳಿ, ಟೊಮೊಟೊ ಏನು ನೀಟಾಗಿ ಇಲ್ಲಿ ಮೆಣಸಿನ್ಕಾಯಿ ರೆಡಿ ಇದೆ. 10 ಕಣ್ಣೀರು ಸುರಿಸಿ ಅಡುಗೆ ಮಾಡ್ತಾ ಇರೋದು. ಗಾಯ್ಸ್, ಕಣ್ಣೀರು ಸುರಿಸಿ ನೀಟಾಗಿ ಡೆಡಿಕೇಟೆಡ್ ಆಗಿ ಒಂದೊಂದೇ ಕಾಳು ಹೆಚ್ಚಿ ನೀಟಾಗಿ ನೋಡಿ, ಒಂದೊಂದೇ ನೀಟಾಗಿ ಹೆಚ್ಚಿರೋದು ಅದು ಡೆಡಿಕೇಟೆಡ್ ಆಗಿ. ನೋಡಿ ಎಷ್ಟು ಕ್ಲೀನಾಗಿ ಮಸ್ಕಂಡು ಅದನ್ನ. ಬೇಷ್ ಅಯ್ಯೋ ದೇವ್ರೆ, ಬಿಡು ಆ ಕಡೆಗೆ ದಬ್ಬು, ಅದು ಸಪ್ರೇಟಾ? ಇಷ್ಟು ಮಾಡೋಕ್ಕೆ ಅದು ಬೇರೆ ಸಪ್ರೇಟ್ ದಬ್ತಾಳೆ. ಫುಲ್ ಡೆಡಿಕೇಟೆಡ್ ಆಗಿ. ಏನೀಗ ಅಡುಗೆ ರೆಸಿಪಿ ಏನು ಅಂದರೆ ನೀನೆಲ್ಲ ಮಾಡೋದು, ಅಮ್ಮ ಮಾಡ್ತಾ ಹಿಂದೇನು ಹೆಚ್ಕೊಡೋದಷ್ಟೇ. ಓಹೋ ಗೈಸ್, ಇವತ್ತೇನು ಫುಲ್ ಹಚ್ಚಿರೋ ಅದಕ್ಕೂ ಇವತ್ತೇನು ನಡೆಯೋಕ್ಕಾಗಲ್ಲ ನೋಡಿ ಇವತ್ತು. ಫುಲ್ಲು ಎಲ್ಲ ಕಣ್ಣೀರು ಹಾಕಿ ಹೆಚ್ಚಿರೋದು ಇವತ್ತು. ಕಣ್ಣೀರು ಸುರಿಸಿ, ಎಲ್ಲ ಬೆವರು ಸುರಿಸಿ ಕಣ್ಣೀರು ಸುರಿಸ್ತಾಳೆ. ಸೊ ಗೈಸ್ ನೋಡಿ, ಎಲ್ಲ ಕ್ಲೀನಾಗಿ ಹೆಚ್ಚಿಬಿಟ್ಟು ಇಲ್ಲಿ ಇಟ್ಟು ಹೋಯ್ದಾಳೆ ಅಕ್ಕ. ಮಾಡು ಅಂತಂದ್ರೆ ನನಗೆ ಹೇಳ್ತಾಳೆ, ಮಾಡಿ ನೀನೇ ಅಂತ. ಬಾ ಒಬ್ಬನೇ ಹಾಕ್ ಬಾ. ಆಯ್ತು ನಾನು ಹೇಳ್ಕೊಡ್ತೀನಿ ಬಾ, ಆಯ್ತು ಬಾ, ಎದ್ದು ಬಾ, ಎದ್ದು ಬಾ, ನಾನೇ ಹಾಕ್ತೀನಿ ಬಾ. ಸೊ ಗೈಸ್ ಬನ್ನಿ, ಅವಳಿಗೆ ಏನೋ ಆಗಿದೆಯಂತೆ, ನಾವೇ ಮಾಡುವ. ಬಾ ಕ್ಯಾಮ್ರಾ ಹಿಡ್ಕೊ, ಬಾ, ಆಯ್ತು ಬಾ, ಕ್ಯಾಮ್ರಾ ಹಿಡ್ಕೊ. ಕ್ಯಾಮ್ರಾ ಹಿಡ್ಕೊಳಕ್ಕೂ ಆಗಲ್ಲ ಅಂತ ಹೇಳ್ಕೈ ಗಾಯ್ಸ್, ಅಷ್ಟು ಈಗ ದೊಡ್ಡಳಾಗ್ಬಿಟ್ಟಿದ್ದಾಳೆ ಅಕ್ಕ. ಈಗ ನೋಡಿ ವ್ಲಾಗ್ ಮಾಡ್ತಾಳೆ ಅಕ್ಕ. ನೋಡು ಅವತ್ತು ಮಾಡಿದ ಸತಿ ಎಲ್ಲೋ ಗಾಯ್ಸ್, ಅಲ್ಲೋ ಅಂತವ. ನೋಡ್ರಿ ಮುಖ ನೋಡಿ ಕೈ ತೋರಿಸ್ತಿದ್ದೆ, ಕೈ ಹಿಂಗಾಗ್ಬಿಟ್ಟಿದೆ ಗಾಯ್ಸ್, ಕೈ ಹಿಂಗೆ ಆಯ್ತು. ಈಗ ಏನು ಮಾಡೋಣ ಹೇಳು, ಒಗ್ಗರಣೆ ಹೆಂಗ್ ಹಾಕಿದ್ರೆ ಯಾರಿಗ್ ಗೊತ್ತು. ಗೈಸ್, ಈಗ ಇದನ್ನ ಒಗ್ಗರಣೆ ಹಾಕ್ಬೇಕಂತ ಇವಳಿಗೆ ಹೇಳಿದ್ರೆ ಒಗ್ಗರಣೆ ಆಗ್ತಾ ಇಲ್ಲ. ಫಸ್ಟ್ ಅವಲಕ್ಕಿ ತೊಳೆಯೋಣ. ಇಲ್ಲ ಅವಲಕ್ಕಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದೀಯಾ, ಇನ್ನೇನು ಒಗ್ಗರಣೆ ಹಾಕಿದ್ರೆ ಆಗಲ್ವಾ? ನನಗೆ ಬರಲ್ಲ ಕಣೋ. ತಿನ್ನಕ್ಕೆ ಬರುತ್ತೆ. ಅದೊಂದು ಚೆನ್ನಾಗಿ ಬರುತ್ತೆ. ಆಯ್ತು ಗೈಸ್, ನಾವೇ ಮಾಡುವ. ಸೈಡ್ ಇಟ್ಕೊಳಕ್ ಬರಲ್ಲ ಕಾಲ, ಲಕ್ಕೆ ಬಂದು ಕಾಲಾಗಿ ನಾನು ಅದು ಪೊರ್ರದಿದ ಇದೇನಪ್ಪ ಅಂತ ನೋಡ್ತಾ ಇದೀನಿ. ಲಟ್ಕೆ ಬಂದ್ರೆ ಫೋರ್ಸಿಗೆ ಅದಕ್ಕೂ ಕ್ರೇಜಿ. ಎಷ್ಟಾಕನ ಅವಲಕ್ಕಿ ಅಮ್ಮ, ಎಷ್ಟಾಕನಮ್ಮ?
ಇದ್ರಾಗಲ್ವಾ? ಹಾ ಇದ್ರಾಗಲ್ಲ. ಗೈಸ್ ತೋರಿಸಲಿ ಸಾಕಮ್ಮ, ಇಷ್ಟು ಉಳಿಸಿ ಸಾಕಾ? ಕಡ್ರಿ ದೊಡ್ಡ ಪಾತ್ರೆ ಇದಾಗತ್ತಾ? ಆಗುತ್ತಾ ಇದು? ನೀ ಹೇಳ್ಬೇಕು ಮತ್ತೆ, ಹೆಣ್ಮಗಳಾಗಿದೀಯಾ ಇದು ಓಕೆನಾ? ಏನ್ ಗೈಸ್ ಇದು ಹಿಂಗೆ ಇದಾಗತ್ತಾ ನೋಡ್ರಿ ಇವಳು. ಹಾ ಹಂಗಂದ್ರೆ ನಿನ್ನ ಹೆಣ್ಮಗಳಿಗೆ ಶಫ್ ಆಗಿ ನೀನು ಹೇಳ್ಕೊಡ್ಬೇಕಲ್ಲ ಹೆಂಗೆ ಅಂತ ಹೇಳ್ಕಾಯ್ತು. ಮೊಬೈಲ್ ಹೇಳ್ಕೊಳಕ್ ಬರಲ್ಲ ಒಂದು ನೀಟಾಗಿ ಬಂದ್ಬಿಡ್ತಾರೆ ಇಲ್ಲಿ ವ್ಲಾಗ್ ಮಾಡ್ತೀನಿ ಅಂತ. ಏನಿಲ್ಲ, ಅಡ್ಗೆ ನೀನೇ ಮಾಡ್ಬೇಕೀಗ. ನನಗ್ ಬರ್ಬೇಕಲ್ಲ. ಉಣ್ಬೇಡ ಆಯ್ತು, ನಾನ್ ಮಾಡ್ತೀನಿ, ಉಣ್ಬೇಡ. ನಾನೇ ವ್ಲಾಗ್ ಮಾಡ್ಕೊಂಡು ನಾನೇ ಮಾಡ್ತೀನಿ, ಉಣ್ಬೇಡ ನೀನು. ನಾನೇ ಉಣ್ಬಾರ್ದು, ನಾನ್ ವ್ಲಾಗ್ ಕೊಟ್ಟಿಲ್ವಾ? ಉಣ್ಬೇಡ ನೀನು. ನಾನೇ ವ್ಲಾಗ್ ಮಾಡ್ಕೊಂಡು ನಾನೇ ಅಡ್ಗೆ ಮಾಡ್ತೀನಿ, ಉಣ್ಬೇಡ. ನಾನೇ ಉಣ್ಬಾರ್ದು, ನಾನು ನಾನು ಹೆಚ್ಕೊಟ್ಟಿನಿ ತಾನೆ. ಹೆಚ್ಕೊಟ್ರೆ ಅರ್ಧ ಮಾಡ್ರೆ ನಾನೇ ಮಾಡಕ್ಕೋ. ಇನ್ನದ ಯಾರು ಮಾಡ್ತಾರೆ? ಅವ ನೀರ್ ಬಸಿಬೇಕಾ ನೆನೆ ಕಡ್ಬೇಕಾ? ಅಲ್ಲ ಗೈಸ್, ಹೆಚ್ಕೊಟ್ಟದ ಒಂದಾದ್ರೆ ಮತ್ತೆ ಹೆಚ್ಚು ಎಲ್ಲ ಹಚ್ತಾರೆ. ಇಲ್ಲ ಒಗ್ಗರಣೆ ಹಾಕದೆ ಮೇಯ್ನು. ನೀನೇ ಹಚ್ಬೇಕಾಯ್ತು, ನನಗ್ ಬರ್ಬೇಕಲ್ಲ ಹಾಕಕ್ಕೆ. ಪಾಪ ಚಿತ್ರಾನ್ನ ಮಾಡಿದ್ರೆ ಸೇಮ್ ಪ್ರೊಸೀಜರ್, ಸೇಮ್ ಟು ಸೇಮ್. ಅದಕ್ಕಿಂತ ಡಿಫ್ರೆನ್ಸ್ ಇಲ್ಲ ಗೈಸ್, ಸೇಮ್ ಟು ಸೇಮ್. ಅದಕ್ಕೆ ಅನ್ನ ಹಾಕ್ತಾರೆ, ಕೌಲಾಕಿ ಹಾಕ್ತಾರೆ ಅಷ್ಟೇ. ಅಷ್ಟು ಮಾಡಕ್ ಬರಲ್ಲ ಅಂದ್ರೆ ಹೆಂಗೆ ಅಂತ ಹೇಳ್ರಿ ಮೇಡಮ್, ಹೇಳ್ರಿ ಮೇಡಮ್. ಇದಕ್ಕೇನು ಉತ್ತರ ಕೊಡ್ತೀರಾ? ಹೇಳ್ರಿ, ಮುಖ ತೋರಿಸ್ಲಿ ನಿಮ್ದು, ಏನ್ ಉತ್ತರ ಕೊಡ್ತೀರಾ ಇದಕ್ಕೆ? ಹಾ ಸಾಕಾ? ಅದೆಷ್ಟಾಗಿದೆ ಎಣ್ಣೆ? ಅರ್ಧ ಚೊಂಬು. ಲೋಟ ಅರ್ಧ ಚೊಂಬು ಸಾಕಾ? ಹಾಕು ಇನ್ನೊಂದು ಚೊಂಬ. ನೀನು ತಿನ್ಬೇಡ, ನಂದು ತಿಂಡಿ ಇವತ್ತು ನೀನು. ಯಾಕೆ? ನಾನು ತಿನ್ನಲ್ಲ, ಊಟ ಮಾಡ್ತೀನಿ. ಊಟನೂ ಮಾಡಬೇಡ. ಊಟ ಮಾಡ, ಅದು ದೊಡ್ಡದು ಬಿಸಾಕದ ಮಂಗ. ಸಾಕ್ ಬಿಡು. ಇಲ್ಲಿ ಕರ್ಬೇವಿನ ಸೊಪ್ಪು ಒಳ್ಳೇದಂತ ಇವಾಗ ಗೊತ್ತಾಯ್ತು. ಜಾಸ್ತಿ ದಮ್ ಕಟ್ಟಕ್ಕೆ ಹಾಕೋದು ಕೊತ್ತಂಬರಿ ಸೊಪ್ಪ. ಚಿರ್ರ ಅನ್ನೋಕ್ಕಿಲ್ಲ, ಸ್ವಲ್ಪ ಉಳಿಸನ್ ದಮ್ ಕಟ್ಟಿರ. ಇವನ್ನ ಹಾಕಲ್ಲೇ ಬಟಾಣಿ ಕಾಳು. ಮರ್ತ ಬಿಟ್ಟು ಫ್ರಿಜ್ಜಾಗಿ ಇಟ್ರೆ ಎಲ್ಲಿ ನೆನಪು ಬರ್ತತೆ? ಹುಡುಕು ಎಲ್ಲಿದಾವೆ ಅಂತ ಈಗ. ಬಟಾಣಿ ಅಲ್ಲ ಇವು ಬೇಸಿಕಲಿ. ಹಾಕಿ ಇನ್ನೊಂದು ಚೊಂಬ ಕಡಲೆಬೇಳೆ ಇವು. ಅದೇ ಅದ ಒಂದು ಹೇಳಿ. ಇವಾಗ ಅರ್ಧ ಆಗಿತ್ತು. ಇವಾಗೇನು ಉಪ್ಪು ಹಾಕುವ ಒಂದು ಸ್ವಲ್ಪ. ಟೊಮೊಟೊ ಹಾಕಿದ್ಮೇಲೆ ಉಪ್ಪು ಹಾಕ್ಬೇಕು, ಯಾವ ಹಾಕ್ಬೇಕು? ಫಸ್ಟಿಗೆ ಹಾಕ್ಬೇಕು. ಏನು ಆಮೇಲೆ ಉಪ್ಪು ಹಾಕ್ಬೇಕು ಫಸ್ಟು. ಇಲ್ಲ, ನೀನ್ ಹಂಗೆ ಮಾಡ್ತೀಯಾ? ನೀನ್ ಅವತ್ತು ಹೆಂಗ್ ಮಾಡಿದ್ದೆ? ನೀನ್ ಅವತ್ತು ಹೆಂಗ್ ಮಾಡಿದ್ದೆ? ಎಲ್ಲ ಹಾಕಿದ್ಮೇಲೆ ಹಾಕದವನ್ನೆಲ್ಲವ. ನೀರ್ ಯಾವಾಗ ಹಾಕೋದು? ಅವು ಅಷ್ಟು ಹಾಕ್ಬೇಕು ತರಕಾರಿಗಳು. ನೀರ್ ಯಾವಾಗ ಹಾಕೋದು? ನೀರ್ ಹಾಕ್ತಿದ್ದಲ್ಲ ನೀನು ಚಿತ್ರಾನ್ನಕ್ಕೆ. ಇದಕ್ಕೆ ನೀರ್ ಹಾಕ್ಬೇಕಾ? ಗೊತ್ತಿಲ್ಲ ಇದ್ರದ್ದು ಗೊತ್ತಿಲ್ಲ ನೋಡಿ. ಓಕೆ ಗೈಸ್, ಈಗ ಟೊಮೊಟೊ ಫ್ರೈ ಆಗಲಾ? ಸೊ ಗೈಸ್, ಫೈನಲಿ ಆಯಿತು. ತಿನ್ನುವ ಹೇಗಿದೆ ನೋಡ್ತಾ ಟೇಸ್ಟ್.
ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತೀನಿ ಗೈಸ್, ಪರವಾಗಿಲ್ಲ. ಎಮರ್ಜೆನ್ಸಿಗೆ ಚೆನ್ನಾಗಿದೆ. ಮೇಡಮ್ ಚೆನ್ನಾಗಿದೆಯಾ? ಹಾಂ ಗಾಯ್ಸ್, ವ್ಲಾಗ್ ಮಾಡೋದ್ರೆ ಅರ್ಧಕ್ಕೆ ಗುದ್ದಾಡ್ಕೊಂಡ್ ಬಂದಳು ಮಕ ದಪ್ಪ ಮಾಡ್ಕೊಂಡು. ಹಾಂ ವ್ಲಾಗ್ ಮಾಡೋ ಅಂತಂದ್ರೆ ಹೌದು ಅಂತ ಬಂದಿದ್ದಾಳೆ. ಅರ್ಧಕ್ಕೆ ವ್ಲಾಗ್ ಆಫ್ ಮಾಡಿ ಬಿಸಾಕ್ ಫೋನಲ್ಲಿ. ಹೆಂಗಿದೆ ಚಿತ್ರಾನ್ನ? ಅಲ್ಲ ಅವಲಕ್ಕಿ ಚೆನ್ನಾಗಿದೆಯಾ? ಯಾಕೆ ಏನಾಯ್ತು ಇವತ್ತು? ಯಾರು ಏನಂದ್ರು? ಸೂಪರ್ ಸೂಪರ್. ಯಾರು ಏನಂದ್ರು ಇವತ್ತು? ಆಟ ಆಡಕ್ಕೆ ಹೋದಾಗ ಬೈದ್ರಾ ಹುಡುಗರು? ಹಾಂ ಏ ಇಲ್ಲ, ಅವ್ರದ್ದೇ ಎಫೆಕ್ಟ್ ಇದು. ನನಗೆ ಹೇಳ್ಬೇಡ ಗಾಯ್ಸ್, ಅದಕ್ಕೆ ಮೂಡ್ ಆಫ್ ಆಯ್ತು ಇವಳು ಇವತ್ತು. ಸಖತ್ ಮೂಡ್ ಆಫ್ ಮಾಡ್ಕೊಂಡಳೆ. ಯಾರೋ ಏನೋ ಅಂದರೆ. ಯಾರು ಏನಂದ್ರೆ ಹೇಳು, ಇರ್ಲಿ ಹೇಳು, ಅದು ಕಟ್ ಮಾಡ್ತೀನಿ ಹೇಳು. ಇಲ್ಲ ಇಲ್ಲ ಇಲ್ಲ, ನಮಗೆಲ್ಲ ಗೊತ್ತಾಗುತ್ತೆ ಮೇಡಮ್. ಯಾರೋ ಏನೋ ಅಂದಾರ ಅದಕ್ಕೆ. ಅಯ್ಯೋ ಅಯ್ಯೋ, ನಾನು ಹೆಚ್ಚೇ ಇಲ್ಲ ನೀರುಳ್ಳಿ ನೀರುಳ್ಳಿ ಹೆಚ್ಚಿದಾಳ ಅಕ್ಕ. ಅಯ್ಯೋ ಅಯ್ಯೋ, ಇಲ್ಲ ಇಲ್ಲ, ಅವಾಗಲೂ ಹೆಚ್ಚಬೇಕಾದ್ರೆ ಮೂಡ್ ಆಫ್ ಆಯ್ತು. ಮೂಡ್ ಆಫ್ ಮಾಡ್ಕೊಂಡೇ ಹೆಚ್ಚುತ್ತಿದ್ದೆ ಅವಾಗ. ನನಗೆ ಅಬ್ಸರ್ವ್ ಮಾಡಿದೆ. ಯಾರೋ ಏನೋ ಅಂದಾರೆ. ಏನಂದ್ರೆ ಹೇಳು, ಯಾರು ಬೇಡ, ಏನಂದ್ರು ಅಂತೇಳಿ ಸಾಕು. ಬೈತಾ? ಮತ್ತೆ ಯಾರು ಬೈದ್ರು? ಇಲ್ಲ 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 ಇಲ್ಲ, ಏನೋ ಅಂದಾರೆ. ಏನು ಹೇಳಿ? ಇರ್ಲಿ ಹೇಳು, ನಾನು ಯಾರಿಗೆ ಹೇಳಲ್ಲ ಹೇಳು. ಕಟ್ ಮಾಡ್ತೀನಿ ಹೇಳ, ಸ್ಟಾರ್ ಕಟ್. ಹೌದಾ? ಅಯ್ಯೋ ಮನೆಗಿಂದ ಎದ್ದಾಗಿಂದ ಗಾಯ್ಸ್ ಲಾಗಿಗೂ ಸಿಕ್ಕಿಲ್ಲ. ಎದ್ದಾಗಿಂದ ಮನೆಗೆ ಇಲ್ಲ ಅವಳು. ಏನು ಹೇಳ್ತಾ ಆಟ ಆಡೋಕ್ಕೆ ಹೋಗಿಲ್ಲ ಅಂತ. ಲಾಗಿಗೆ ಸಿಕ್ಕೇ ಇಲ್ಲ ಬೆಳಗಿಂದ. ಹಾಂ ಯಾರೋ ಏನೋ ಅಂದರೆ. ಅಮ್ಮನೇ ಏನೋ ಅಂದಿರ್ಬೇಕು. ಏನಂದಮ್ಮ? ಬೈದ? ಏನಂತ? ಏನಕ್ಕೆ? ಹಾಂ ಏನಕ್ಕೆ ಅಂದೋಜು? ಏನಕ್ಕೆ ಬೈದಮ್ಮ ಅಮ್ಮ? ಹೇಳಮ್ಮ. ಹಾಂ ನೀನು ಎತ್ತಲ್ಲ ಅಂತ ಹೇಳಿದೀಯಾ? ಹೋಗಮ್ಮ ಹೋಗಮ್ಮ ಅಂತ ಹೇಳಿದಾಳೆ ಅಮ್ಮ. ಅದಕ್ಕೆ ಬೈದಾರದು. ಪಕ್ಕ ಈಗ ಗೊತ್ತಾಯ್ತು ನನಗೆ. ಪಕ್ಕ ಈರುಳ್ಳಿ ಗೈಸ್, ಇವಳಿಗೆ ಬದುಕು ಮಾಡೋಕ್ಕಂತೂ ಒಂದಿಷ್ಟು 1% ಬದುಕು ಮಾಡೋಕೆ ಹೇಳಂಗಿಲ್ಲ ಯಾರು. ಹಾಂ ಒಂದಿಷ್ಟು ಪರ್ಸೆಂಟು ಯಾರು ಹೇಳಂಗಿಲ್ಲ ಇವಳಿಗೆ. ಇವಳು ನಡೆಸಿದ್ದೇ ರಾಜಭಾರ ಅಂತೆ. ಇವಳಿಗೆ ಹೇಳ್ದಂಗೆ ಕೇಳ್ಬೇಕಂತ ನಾವು. ಅಟ್ಲೀಸ್ಟ್ ಈರುಳ್ಳಿ ಮೆಚ್ಚಿಗೆ ಹೆಚ್ಚಿರಿ ಈಗ ಜಲ್ದ ಆತ ಅಡುಗೆ. ಇವ ಅಮ್ಮಗೆ ಸ್ವಲ್ಪ ಬದುಕು ಫ್ರೀ ಆತ. ಹಾಂ ಈ ಈರುಳ್ಳಿ ಮೆಚ್ಚಿಗೆ ಹೆಚ್ಕೊಂಡು ಎಲ್ಲ ಮಾಡ್ಬೇಕು ಅಂದ್ರೆ ಎಷ್ಟೊತ್ತಾಗತ್ತೆ ಹೇಳು? ಹೇಳವ, ನೀನು ಹೇಳವ. ಗೈಸ್ ಅಲ್ವಾ ಗೈಸ್? ಈಗ ಒಬ್ಬೊಬ್ರು ನಮ್ಮ ಬದುಕು ಮಾಡಿದ್ರೆ ಬೇಗ ಈಸಿಯಾಗಿ ಕೆಲಸ ಆಗುತ್ತೆ. ಈಗ ಆಯ್ತಾ ಈಸಿಯಾಗಿ ಕೆಲಸ? ಚಿತ್ರಾನ್ನ ಅಲ್ಲ ಅವಲಕ್ಕಿ ಹೆಂಗಿತ್ತು? ಅಲ್ಲ, ಆನೆಸ್ಟ್ ರಿಯಾಕ್ಷನ್ ಕೊಡಿ, ಆನೆಸ್ಟ್ ರಿವ್ಯೂ ಕೊಡಿ. ಏ ಉಪ್ಪು ಖಾರ ಹುಳಿ ಆನೆಸ್ಟಾಗಿ ಹೇಳಿ. ಆನೆಸ್ಟಾಗಿ ಹೇಳಿ. ಇರ್ಲಿ ಪರವಾಗಿಲ್ಲ. ಏನು ಕಮ್ಮಿ ಆಗಿತ್ತು? ಇರ್ಲಿ ಹೇಳಿ. ಏನು ಕಮ್ಮಿ ಆಗಿತ್ತು ಹೇಳಿ. ಏನು ಕಮ್ಮಿ ಆಗಿತ್ತು? ಏನು ಬೇಕಿತ್ತು ಸ್ವಲ್ಪ? ನಿಮ್ಮ ಅಜ್ಜಿಯರ್ದು ಅವಲಕ್ಕಿ ಐತಿ ಅಂದ್ರೆ ನಿಮ್ಮ ಅಜ್ಜಿ ಅವಲಕ್ಕಿ. ಯಾವ ಅಜ್ಜಿ? ಚಂದ್ರಮ್ಮಂದ ಅವಲಕ್ಕಿ. ಏನು ಜಾಸ್ತಿ ಆಯ್ತು? ಏನು ಕಮ್ಮಿ ಆಯ್ತು? ಸೇಮ್ ಅದೇನ್ ಕಮ್ಮಿ ಆಯ್ತಲ್ಲ ಅದೇ ಏನು ಕಮ್ಮಿ ಆಗೈತೆ? ಅದು ಗೊತ್ತಾಗಲ್ಲ. ಗೊತ್ತಾಗಲ್ಲ ಗೈಸ್. ನೀಟಾಗಿ ಇಳಿಸ್ತಾಳೆ ಆದ್ರೆ ಏನು ಕಮ್ಮಿ ಏನು ಜಾಸ್ತಿ ಅದು ಗೊತ್ತಾಗಲ್ಲ. ಇಳಿಸೋದು ಮಾತ್ರ ನೀಟಾಗಿ ಇಳಿಸೋದು ನೋಡಿ. ಅಲ್ವಾ? ಏನು ಕಮ್ಮಿ ಏನು ಜಾಸ್ತಿ ಅದು ಗೊತ್ತಾಗಲ್ಲ. ಅಲ್ಲ ಅಂದೋಜಿ ಹೇಳು, ಏನು ಕಮ್ಮಿ ಆಗಿತ್ತು ಏನು ಜಾಸ್ತಿ? ಉಪ್ಪು ಕರೆಕ್ಟ್ ಇತ್ತಾ? ಜಡ್ಜ್ ಮಾಡಕ್ ಬರಲ್ಲ ಮತ್ತೆ. ಸುಮ್ಮನೆ ಇಳಿಸ್ದೆ, ಅದು ಏನಾರಾಗ್ಲಿ ಇಳಿಸ್ತಿ ಸುಮ್ಮನೆ. ಅಯ್ಯಯ್ಯೋ ಏನಾಯ್ತವೆ? ಸುಮ್ಮನೆ ಇಳಿಸೋದು ಅಷ್ಟೇ. ಅದು ಹೆಂಗಾರ ಇರಲಿ, ಏನು ಮಾಡ್ಕೊಟ್ರು ಇಳಿಸೋದೆ. ಸುಮ್ಮನೆ ಇಳಿಸ್ತಿರೋದು. ಈಗ ಏನಾದ್ರು ಕಮ್ಮಿ ಆಯ್ತು ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಇನ್ನೊಂದು ದಿನ ಅಕ್ಕಂದು ಮಾಡ್ಕೊಡಲ್ಲ. ಅದಕ್ಕೆ ಅಕ್ಕ ಸುಮ್ಮನೆ ಜಾರ್ಕಂತಿದ್ದಾಳೆ. ಅದೇ ಮತ್ತೆ ಅಮ್ಮ ಬೈತಲ್ಲ. ಸೊ ಗಾಯ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ನಿನ್ನೆ ಇವತ್ತಿನ ಕಮೆಂಟ್ ಮಾಡಿದ್ದೀನಿ. ಅದು ನಿನ್ನೇನಂತ ಏನು ವಿಡಿಯೋ ಏನು ನಡೀಲಿಲ್ಲ. ಅದಕ್ಕೆ ನಿನ್ನೆ ಸುಳ್ಳು ಇವತ್ತಿನ ಒಂದೇ ವಿಡಿಯೋ ಮಾಡಿ ಹಾಕಿದ್ದೀನಿ.
ಮತ್ತೆ ನೆಕ್ಸ್ಟ್ ವಿಡಿಯೋ ಅಂದ್ರೆ ನಾಳೆ ಸಿಗುವ. ಇದೆಲ್ಲ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿದ್ರೆ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗುವ ಅಂತ ಹೇಳ್ತಾ ಈ ಒಂದು ವಿಡಿಯೋ ಏನು ಮಾಡ್ತೀನಿ. ಮತ್ತೆ ಟಾಟಾ.